ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ್ಗ. ಆಫ್ಟರ್ ಸೋ ಮೆನಿ ಡೇಸ್ IPL ಇಂದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅದು ಪಂಜಾಬ್ ಕಿಂಗ್ಸ್ ರಿಲೇಟೆಡ್ ಮಗ್ಗ. ಹೊಸ ಕೋಚ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಪಂಜಾಬ್ ಕಿಂಗ್ಸು. ಇಟ್ಸ್ ರಿಕಿ ಪಾಂಟಿಂಗ್ನ DC-ಯಿಂದ ಈಚೆಗಡೆ ಆಡ್ತಾ ಇದ್ದಂಗೆ ನಾನು IPLಗೆ ಬರಬೇಕು ನಾನು ಈ ಸಲ ಮಸ್ತಾಗಿ ಮಾಡ್ತೀನಿ ಕೋಚಿಂಗ್ನ, ಅದು ಇದು ಮೆಂಟರ್ಶಿಪ್ ಆದರೂ ಆಗಲಿ ಯಾವುದೇ ಆಗಲಿ ಯಾವುದೋ ಒಂದು ಆಸ್ಪೆಕ್ಟಲ್ಲಿ ನಾನು IPLಲ್ಲಿ ಇರಬೇಕು ಅಷ್ಟೇ ಅಂತ ರಿಕಿ ಪಾಂಟಿಂಗ್ ಅವರು ಬೇಡಕಂತ ಇದ್ರು. ಸೊ ಎಲ್ಲ ಕಡೆಯೂ ಕೂಡ ವಿಚಾರಿಸ್ಬಿಟ್ಟು ಇವರೇ ಬೆಸ್ಟು ಅಂತ ಪಂಜಾಬ್ ಕಿಂಗ್ಸ್ ಅವರು ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಇವಾಗ. ಸೊ ರಿಕಿ ಪಾಂಟಿಂಗ್ ಅವರು ಮುಂಬೈ ಇಂಡಿಯನ್ಸ್ಗೆ ಕೋಚ್ ಆಗಿದ್ರು, ಜೊತೆಗೆ ಇಲ್ಲೂ ಕೂಡ ಕೋಚ್ ಆಗಿರು DC-ಗೆ. ಸೊ ಅಷ್ಟೊಂದೇನು ದಬಾಕಕ್ಕಾಗಿಲ್ಲ. ಈ ಕಡೆ ಡೆಲ್ಲಿಲಿ ಬಂದಾಗ ಡೆಲ್ಲಿಲಿ ಏನೋ ಫಸ್ಟ್ 2-3 ಸೀಸನು ಪ್ಲೇ ಆಫ್ಸಿಗೆ ಹಂಗೂ ತಲುಪಿದ್ರು ಇವ್ರ ಕೋಚಿಂಗಲ್ಲಿ. ಅದಾದ್ಮೇಲೆ ಒಂಥರ ಊಷ್ಟಾಗಿ ಹೋಗ್ಬಿಟ್ರು ಡೆಲ್ಲಿಯವರು. ಸೊ ನೋಡೋಣ, ಹೋಪ್ಫುಲಿ ಈ ಸೀಸನು ಪಂಜಾಬ್ ಕಿಂಗ್ಸ್ ಅವ್ರನ್ನ ಕೋಚಿಂಗಾಗಿ ಕರ್ಕೊಂಡಿರೋದಕ್ಕಾದ್ರೂ ಏನಾರು ಒಂದು ದೊಡ್ಡ ಇಂಪ್ಯಾಕ್ಟ್ ಪಂಜಾಬ್ ಕಿಂಗ್ಸು ಚರಿತ್ರೆಲ್ಲೇ ಮಾಡ್ತಿರೋಂಥ ಇಂಪ್ಯಾಕ್ಟ್ನ ಈ ಸೀಸನ್ ಅವರು ಮಾಡ್ತಾರೇನೋ ಅಂತ. ಅಪ್ಡೇಟ್ ಬಿಟ್ಟು ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಇಂಟರ್ವ್ಯೂಲಿ ಮಾತಾಡಿದ್ದಾರೆ. ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ODI ಅಂತ ಬಂದಾಗ ಇವ್ರ ಕಣ್ಣೆದುರುಗಡೆ ಬರುವಂಥ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅಂತಂದರೆ ಅದು ವಿರಾಟ್ ಕೊಹ್ಲಿ ಅವ್ರದ್ದು ಮಾತ್ರ ಅಂತಲ್ಲ, ಎಲ್ಲಾರನ್ನ ತಗೊಂಡ್ರು ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತಂತೆ. ಅದು ಪಾಕಿಸ್ತಾನದ ಮೇಲೆ ಏಷ್ಯಾ ಕಪ್ಪಲ್ಲಿ ಹೊಡೆದಲ್ಲ 183. ಸೊ ಇದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ಯಾಕಂದರೆ ಅವಾಗಿನ ಪಾಕಿಸ್ತಾನ ಬೌಲಿಂಗ್ ಯೂನಿಟ್ ಏನಿತ್ತು ಅದು ಸಖತ್ತಾಗಿತ್ತು. ಸೊ ಅಂಥ ಯೂನಿಟ್ ಮೇಲೆ ನಾಯಿಗೆ ಹೊಡೆದ್ಬಿಟ್ಟು ಮ್ಯಾಚ್ನಾಗ ಗೆದ್ದಿದ್ರಲ್ಲ ಏಷ್ಯಾ ಕಪ್ಪಲ್ಲಿ. ಸೊ ಅದು ನನ್ನ ಪ್ರಕಾರ ದಿ ಬೆಸ್ಟ್ ಪರ್ಫಾರ್ಮೆನ್ಸ್. ಹೌದು, ಇಂಡಿಯನ್ಸ್ 200 ಎಲ್ಲ ಹೊಡೆದಿದ್ದಾರೆ. ರೋಹಿತ್ ಶರ್ಮಾ ಹೊಡೆದ್ರೆ, ಶುಭ್ಮನ್ ಗಿಲ್ಲು, ಇಶಾನ್ ಕಿಶನು, ಸೆಹ್ವಾಗ್ ಇವರೆಲ್ಲ ಹೊಡೆದ್ರೆ 200. ಬಟ್ ಆದರೂ ಸಹ ಇದು 183 ಏನಿದೆ ಇದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನನಗೆ ಪರ್ಸನಲಿ ಅನಿಸಿದೆ ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, BCCI ಅಫಿಷಿಯಲ್ಸ್ ಕನ್ಫರ್ಮ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಅವರ ಕಂಬ್ಯಾಕ್ ಟೆಸ್ಟ್ ಫಾರ್ಮೆಟ್ ಏನಿದೆ ಇದು ಆಗೋದಿಲ್ಲ ಅಂತ. ಏನು ಎಂಟೈರ್ ಅವ್ರ ಕೆರಿಯರ್ ಕಂಬ್ಯಾಕ್ ಮಾಡೋದಕ್ಕಾಗೋದಿಲ್ಲ, ಏನು ಅವ್ರಿಗೆ ನೇಜ್ ಆಗೋಗ್ಬಿಟ್ಟಿದೆ, ಏನಾಗೋಗ್ಬಿಟ್ಟಿದೆ, ಏನು ಚೆನ್ನಾಗಿ ಆಡ್ತಾ ಇಲ್ವ ಅವರು, ರೀಸೆಂಟಾಗಿ ಫಾರ್ಮಲ್ಲಿಲ್ಲ. ಹೌದು, ಅವ್ರು ಕಂಬ್ಯಾಕ್ ಮಾಡೋಕೆ ಆಗೋದೇ ಇಲ್ವ ಅಂತ ಕೇಳಿದ್ರೆ ಅವ್ರು ಹೇಳಿರೋದೆಷ್ಟು ಈ ಸೈಕಲಲ್ಲಿ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಇನ್ನು ಬರ್ತಾ ಇರೋವಂಥ 10 ಮ್ಯಾಚ್ ಏನಿದೆ, ಸೊ ಈ ಸೈಕಲಲ್ಲಿ ಅವ್ರನ್ನ ಕನ್ಸಿಡ್ರೇಷನ್ಗೆ ತಗೊಳ್ಳೋದಿಲ್ಲ ಅಂತ ಅಪ್ಡೇಟ್ನ ಕೊಟ್ಬಿಟ್ಟಿದ್ರೆ. ಬರೀ ಅವ್ರನ್ನ ಮಾತ್ರ ಅಂತಲ್ಲ, ಇನ್ನು ಸುಮಾರು ಜನ ಕನ್ಸಿಡ್ರೇಷನ್ಗೆ ತಗೊಳ್ಳೋದಿಲ್ಲ. ಇವಾಗ ಕೋರ್ ಏನು ಬಿಲ್ಡ್ ಆಗಿದೆ ಆಲ್ಮೋಸ್ಟ್ ಈ ಕೋರ್ ಜೊತೆಗೆ ಇನ್ನೊಂದು 2-3 ಜನ ಬೇರೆ ಆದರೂ ಆಗ್ಬೋದು ಅಷ್ಟೇ. ಸೊ ಅದನ್ನು ಬಿಡ್ತು ಅಂದರೆ ಇನ್ನೇನು ಅಂಥ ಹೆವಿ ಚೇಂಜಸ್ ಏನೂ ಆಗೋದಿಲ್ಲ ಈ ಟೆಸ್ಟ್ ಸ್ಕ್ವಾಡಲ್ಲಿ. 10 ಮ್ಯಾಚು ಜೊತೆಗೆ ಫೈನಲ್ಸ್ ಏನಾಡ್ತಾರೆ. ಸೊ ಆಲ್ಮೋಸ್ಟ್ ಇಷ್ಟು ಜನನೇ ಇರ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ನೋಡೋಣ ಶ್ರೇಯಸ್ ಅಯ್ಯರ್ ನೆಕ್ಸ್ಟ್ ಸೈಕಲ್ ಅವರು ಕಂಬ್ಯಾಕ್ ಮಾಡ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 4, ಗೌತಮ್ ಗಂಭೀರ್ ಅವರು ಬಾಂಗ್ಲಾದೇಶ್ ಮೇಲೆ ಸೀರೀಸ್ ಇರೋದ್ರಿಂದ ಏನು ಬಾಂಗ್ಲಾದೇಶ್ ಅವರೆಲ್ಲ ಎದುರ್ಕೊಂಡ್ಬಿಟ್ಟವ್ರ ಅಂತ ಒಂದು ಇಂಟರ್ವ್ಯೂಲಿ ಕ್ವಶನ್ ಬಂದಾಗ, ಬಾಂಗ್ಲಾದೇಶ್ ಅವರು ನಿಮ್ಮ ಮೇಲೆ ಆಡೋದಕ್ಕೆ ಆಬ್ವಿಯಸ್ಲಿ ಎದುರ್ಕೊಂಡ್ಲೇಬೇಕು, ನೀವು ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಅಲ್ವಾ, ಅದು ಇದು ಅಂತೆಲ್ಲ ಕ್ವಶನ್ ಬಂದಾಗ ಅವ್ರು ಹೇಳಿದರೆ ನಾವಿಲ್ಲಿ ಯಾರನ್ನೂ ಎದುರಿಸಕ್ಕಂತ ಬಂದಿಲ್ಲ ಆಗಿರೋ, ನಾವು ಗೆಲ್ಲೋದಕ್ಕೆ ಬಂದಿರೋದು ಅಂತ. ಗಂಭೀರಣ್ಣ ಹೇಳೋದು ಒಂದೇ, ನಾವು ಗೆಲ್ಲೋದಕ್ಕೆ ಬಂದಿದ್ವಮ್ಮ, ನಾನು ಇಲ್ಲಿ ನಗಕ್ಕೆ ಬಂದಿಲ್ಲ, ಅಳಕ್ಕೆ ಬಂದಿಲ್ಲ, ಅಥವಾ ಎಮೋಷನ್ ತೋರ್ಸಕ್ಕೆ ಬಂದಿಲ್ಲ, ನಾವಿಲ್ಲಿ ಬೇರೆಯವ್ರನ್ನ ಎದುರಿಸಕ್ಕೆ ಬಂದಿಲ್ಲ, ನಾವು ಜಸ್ಟ್ ಗೆಲ್ಲೋದಕ್ಕೆ ಬಂದಿದ್ದೀವಿ. ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರನ್ನ, ನಾವು ಎದುರಿಸಕ್ಕೆ ಬಂದಿಲ್ಲ ಅವ್ರನ್ನ. ಅವ್ರು ಯಾರು ಎದುರ್ಕೊಳ್ಳೋದಕ್ಕೆ, ನಾವೇನು ರಾಕ್ಷಸರ ಎದುರಿಸೋದಕ್ಕೆ ಅಂತ ಪಂಚಿಂಗ್ ಡೈಲಾಗ್ನ ಹೊಡೆದಿದ್ದಾರೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವರು ಆಕಾಶ್ ದೀಪಿಗೆ ಅವರ ಬ್ಯಾಟ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಮಗ ರಿಂಕು ಸಿಂಗು ದೋಚ್ಕೊಂಡು ಹೋಗ್ತಿದ್ರು ಎಲ್ಲ ಇರೋ ಬರೋ ಬ್ಯಾಟ್ಗಳನ್ನ ಬಂದ್ಬಿಟ್ಟು. ಇವಾಗ ಇವರೊಬ್ರು ಆಡಾನ್ ಆಗಿದ್ದಾರೆ ಎಷ್ಟೇನೆ. ಎಲ್ಲರಿಗೂ ಬ್ಯಾಟ್ ಗಿಫ್ಟ್ ಅಂತೂ ಕೊಡ್ತಾರೆ. ಯಾರಿಗೆ ಕೊಟ್ಟಿಲ್ಲ ಗುರು ವಿರಾಟ್ ಕೊಹ್ಲಿ ಬ್ಯಾಟ್ನ ಗಿಫ್ಟ್ ಆಗಿ? ಹೊಸದಾಗಿ ಯಾರು ಟೀಮ್ ಒಳಗಡೆ ಬಂದರೆ ಸಾಕು, ಅವ್ರು ಗಿಫ್ಟ್ ಬೇಕು, ನನಗೆ ಬ್ಯಾಟ್ ಕೊಡಿ ಗುರು, ನನಗೊಂದು ಬ್ಯಾಟ್ ಕೊಡಿ ಗುರು ಅಂತ ವಿರಾಟ್ ಕೊಹ್ಲಿ ಅವ್ರಿಗೆ ಕೆಳಕಂಡಿದ್ದಂತಾರೆ. ಇವರು ಕೊಡ್ತಾರೆ, ಅಷ್ಟು ಬ್ಯಾಟ್ ಸ್ಟಾಕ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅದರಲ್ಲಿ ಜಾಸ್ತಿ ಹೆವಿಯಾಗಿ ಕೊಟ್ಟಿರೋದು ಯಾರಿಗೆ ಅಂದರೆ ಅದು ರಿಂಕು ಸಿಂಗಿಗೆ ಬೇಜಾನ್ ಬ್ಯಾಟ್ನ ಕೊಟ್ಬಿಟ್ಟಿದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.